ಪ್ರಿಯ ವೀಕ್ಷಕರೇ, ಕರ್ನಾಟಕದ ಹೆಮ್ಮೆಯ ಮಲೆನಾಡು, ಪರಿಸರ ಪ್ರೇಮಿಗಳ ನಾಡು ಸಾಗರ ತಾಲೂಕಿನ ಬೇಸೂರು ಗ್ರಾಮ ಈಗ ರಾಜ್ಯದ ಗಮನ ಸೆಳೀತಾ ಇದೆ. ಒಂದು ಕಡೆ ಪ್ರಕೃತಿಯ ಶಾಂತತೆ ಆದರೆ ಇನ್ನೊಂದು ಕಡೆ ಜನರಲ್ಲಿ ಆವರಿಸಿರುವ ಆತಂಕ ಮತ್ತು ಆಕ್ರೋಶ ಬೂದಿ ಮುಚ್ಚಿದ ಕೆಂಡದಂತಿದೆ. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಭಾಗದಲ್ಲಿ ಕೇಂದ್ರ ಸರ್ಕಾರ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಮುಂದಾಗಿದೆ ಎಂಬ ಸುದ್ದಿ ಮಲೆನಾಡಿಗರ ನಿದ್ದೆಗೆಡಿಸಿದೆ. ಈಗಾಗಲೇ ಮಾಧ್ಯಮಗಳ ಮುಂದೆ ಪರಿಸರವಾದಿಗಳು ಹಾಗೂ ಸ್ಥಳೀಯರು ಯೋಜನೆ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಸಾಗರಕ್ಕೆ ಅಲ್ಲಿನ ಸ್ಥಳೀಯ ಶಾಸಕ ಹಾಗೂ ಸಂಸದ ಮತ್ತು ಜಿಲ್ಲಾಧಿಕಾರಿ ಭೇಟಿ ನೀಡಿದ್ದಾಗ ಅಲ್ಲಿನ ಸ್ಥಳೀಯರು ಹಾಗೂ ಜಿಲ್ಲಾಧಿಕಾರಿ ಮಧ್ಯ ಮಾತಿನ ಚಕಮಕಿ ನಡೆದಿದೆ. ಅಭಿವೃದ್ಧಿಯ ಹೆಸರಲ್ಲಿ ಮಲೆನಾಡಿನ ಜೀವವೈವಿಧ್ಯವನ್ನ ಬಲಿ ಕೊಡಲು ಹೊರಟಿದ್ದಾರೆ ಎಂದು ಸ್ಥಳೀಯರು ಜಿಲ್ಲಾಧಿಕಾರಿಯನ್ನೇ ಕ್ಲಾಸ್ ತೆಗೆದುಕೊಂಡ್ರು. ಹಾಗಿದ್ರೆ ಏನಿದು ಬೇಸೂರು ಅಣು ವಿದ್ಯುತ್ ಸ್ಥಾವರದ ಕೂಗು? ಸದಾ ಹಚ್ಚ ಹಸಿರಿನಿಂದ ಕೂಡಿರುವ ಮಲೆನಾಡು ಮತ್ತೊಂದು ಜೆರ್ನೋಬಿಲ್ ಆಗುತ್ತಾ? ಈ ಹೋರಾಟದ ಹಿನ್ನೆಲೆ ಏನು? ಸ್ಥಳೀಯರು ಮತ್ತು ಪರಿಸರವಾದಿಗಳು ಯಾಕೆ ಸಿಡಿದೆದ್ದಿದ್ದಾರೆ? ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಿಲುವೇನು ಅನ್ನೋದನ್ನ ತಿಳಿಬೇಕಾ? ಹಾಗಿದ್ರೆ ಈ ಹೋರಾಟದ ಸ್ಟೋರಿಯನ್ನ ಕೊನೆವರೆಗೂ ನೋಡಿ. ರಾಜಕಾರಣಿಗಳೇ, ಅಧಿಕಾರಿಗಳೇ, ನಿಮಗೇನು ಗೊತ್ತಿದೆ ಪಶ್ಚಿಮ ಘಟ್ಟ? ನಾವ್ ಹೇಳ್ತೀವಿ ಕೇಳಿ. ಹುಟ್ಟಲ್ಲಿಂದ ನೋಡ್ತಾ ಇದ್ವಿ ಪಶ್ಚಿಮ ಘಟ್ಟ ಅಣ್ಣ, ಹುಟ್ಟಲ್ಲಿಂದ ನೋಡ್ತಾ ಇದ್ವಿ ಪಶ್ಚಿಮ ಘಟ್ಟ ಅಣ್ಣ, ಹುಟ್ಟಲ್ಲಿಂದ ನೋಡ್ತಾ ಇದ್ವಿ ಪಶ್ಚಿಮ ಘಟ್ಟ ಅಣ್ಣ, ಹುಟ್ಟಲ್ಲಿಂದ ನೋಡ್ತಾ ಇದ್ವಿ ಪಶ್ಚಿಮ ಘಟ್ಟ ಅಣ್ಣ. ಅದ್ರ ಹೆಸರು ಹಾಕೇ ಬಿಟ್ಟು ನಮ್ಮ ಕಣ್ಗೆ ಸುಣ್ಣ, ಅದ್ರ ಹೆಸರು ಹಾಕೇ ಬಿಟ್ಟು ನಮ್ಮ ಕಣ್ಣಿಗೆ ಸುಣ್ಣ. ಅಯ್ಯಯ್ಯೋ ಬೇಡವೇ ಬೇಡ ಅಣುಸ್ಥಾವರ ಯೋಜನೆ, ಅಯ್ಯಯ್ಯೋ ಬೇಡವೇ ಬೇಡ ಅಣುಸ್ಥಾವರ ಯೋಜನೆ. ಅಣುಸ್ಥಾವರ ಸಂಘ ಸರ್ಕಾರ ಮಂಗ ಸೇರಿ ಎಲ್ಲ ಸಂಘ, ಅಣುಸ್ಥಾವರ ಸಂಘ ಸರ್ಕಾರ ಮಂಗ ಸೇರಿ ಎಲ್ಲ ಸಂಘ. ಎಲ್ಲ ಹೀಗೆ ನೋಡ್ತಾ ಇದ್ರೆ ಕೊಟ್ಟಾರ ಕೈಗೆ ಚೊಂಬ, ಎಲ್ಲ ಹೀಗೆ ನೋಡ್ತಾ ಇದ್ರೆ ಕೊಟ್ಟಾರ ಕೈಗೆ ಚೊಂಬ. ಅಯ್ಯಯ್ಯೋ ಬೇಡವೇ ಬೇಡ ಅಣುಸ್ಥಾವರ ಯೋಜನೆ, ಅಯ್ಯಯ್ಯೋ ಬೇಡವೇ ಬೇಡ ಅಣುಸ್ಥಾವರ ಯೋಜನೆ. 100 ವರ್ಷ ಹೋರಾಟದಿಂದ ಸಿಕ್ತು. ಪ್ರಿಯ ವೀಕ್ಷಕರೇ, ಯಾವಾಗ ಬೇಸೂರಿನಲ್ಲಿ ಅಣು ವಿದ್ಯುತ್ ಸ್ಥಾವರದ ಸರ್ವೆ ಕಾರ್ಯ ಸುಳಿವು ಸಿಕ್ಕಿತೋ ತಕ್ಷಣವೇ ಮಲೆನಾಡಿನ ಜನ ಜಾಗೃತರಾಗಿದ್ದಾರೆ. ಬೇಸೂರು ಅಣು ವಿದ್ಯುತ್ ಸ್ಥಾವರ ವಿರೋಧಿ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ಬಂದಿದೆ. ರಾತ್ರೋರಾತ್ರಿ ಹಳ್ಳಿಗಳಲ್ಲಿ ಸಭೆಗಳು ನಡೆದಿವೆ. ಪರಿಸರವಾದಿಗಳು, ರೈತರು, ಯುವಕರು ಮತ್ತು ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಲೆನಾಡು ಈಗಾಗಲೇ ಶರಾವತಿ, ವರಾಹಿ, ಚಕ್ರಾ ನದಿಗಳ ಯೋಜನೆಗಳಿಗಾಗಿ ರಾತ್ರೋರಾತ್ರಿ ಹಳ್ಳಿಗಳಲ್ಲಿ ಸಭೆಗಳು ನಡೆದಿವೆ. ಪರಿಸರವಾದಿಗಳು, ರೈತರು, ಯುವಕರು ಮತ್ತು ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಮಲೆನಾಡು ಈಗಾಗಲೇ ಶರಾವತಿ, ವರಾಹಿ, ಚಕ್ರಾ ನದಿಗಳ ಯೋಜನೆಗಳಿಗಾಗಿ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣಕ್ಕಾಗಿ ತನ್ನ ಸಾವಿರಾರು ಎಕರೆ ದಟ್ಟ ಅರಣ್ಯ ಮತ್ತು ಭೂಮಿಯನ್ನ ಕಳೆದುಕೊಂಡು ತ್ಯಾಗ ಮಾಡಿದೆ. ಈಗ ಮತ್ತೊಮ್ಮೆ ಅದೇ ಸಾಗರ ತಾಲೂಕಿನ ಬೇಸೂರು ವಲಯದಲ್ಲಿ ಸುಮಾರು 700 ಮೆಗಾವ್ಯಾಟ್ ಸಾಮರ್ಥ್ಯದ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ನ್ಯೂಕ್ಲಿಯರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸರ್ವೆ ನಡೆಸ್ತಾ ಇದೆ ಎಂಬ ವರದಿಗಳು ಬೆಂಕಿಗೆ ತುಪ್ಪ ಸುರಿದಂತಾಗಿವೆ. ಬೇಸೂರು ಏನು ವಿಷಯ ಇದೆ ಅದರ ಬಗ್ಗೆ ನಾನು ಸುಮಾರು 15-20 ದಿವಸಗಳ ಹಿಂದೆ ನಾನು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದೀನಿ. ಹಲವಾರು ಮಾಧ್ಯಮಗಳಲ್ಲಿ ಬಂದಿದೆ, ಅದನ್ನ ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ. ಬೇಸೂರಿನಲ್ಲಿ ಅಣುಸ್ಥಾವರ ಮಾಡಬೇಕು ಅನ್ನುವಂತ ಏನು ವಿಷಯದ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ಇದೆ. ಈ ವಿಷಯವನ್ನ ನಮಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾಹಿತಿಯನ್ನ ಕೇಳಿದ್ರು. ಸುಮಾರು ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ. ಆ ಸಂದರ್ಭದಲ್ಲಿ ಇದು ಕೇವಲ ಮೌಖಿಕ ವಿಚಾರಣೆ ಮಾತ್ರ, ಯಾವುದೇ ರೀತಿ ಲಿಖಿತವಾಗಿ ನನಗೆ ಯಾರು ಕೂಡ ಇಲ್ಲಿವರೆಗೆ ಈ ರೀತಿಯ ಜಮೀನಿನ ರಿಕ್ವೈರ್ಮೆಂಟ್ ಬಗ್ಗೆ ಕೇಳಿಲ್ಲ. ನಾವು ಕೂಡ ಯಾರಿಗೂ ಕೂಡ ಅದರ ಮಾಹಿತಿಯನ್ನ ಕೊಟ್ಟಿಲ್ಲ. ಈ ರೀತಿ NTPC ಅವರು ಕೆಲವು ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ 5-6 ಲೊಕೇಶನ್ಗಳನ್ನ ಅವರು ಶಾರ್ಟ್ ಲಿಸ್ಟ್ ಮಾಡಿ ಸ್ಥಳೀಯ ಏನು ಭೌಗೋಳಿಕ ಪರಿಸ್ಥಿತಿ ಆಗಿರ್ಬೋದು, ಪರಿಸರದ ಮೇಲಿನ ಇಂಪ್ಯಾಕ್ಟ್ ಆಗಿರ್ಬೋದು, ಆನಂತರ ಸಾರ್ವಜನಿಕರ ಮತ್ತು ಜನಪ್ರತಿನಿಧಿಗಳ ಅಭಿಪ್ರಾಯದ ಮೇರೆಗೆ ಮುಂದುವರಿಬೇಕಾ ಬೇಡ ಅನ್ನುವಂತ
ಪ್ರಿಲಿಮಿನರಿನೂ ಅಲ್ಲ, ಇದಕ್ಕಿಂತ ಪೂರ್ವವಾಗಿ ಕೇವಲ ಮಾಹಿತಿ ಕ್ರೋಢೀಕರಣ ಆಗುವಂತ ಸಂದರ್ಭದಲ್ಲಿ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಮಾಹಿತಿಯನ್ನ ಕೇಳಿದ್ವಿ. ಆ ಹಿನ್ನೆಲೆಯಲ್ಲಿ ನಾವು ತಾಲೂಕು ಕಚೇರಿಗೆ ಮಾಹಿತಿಯನ್ನ ಪಡ್ಕೊಂಡಿದ್ವಿ. ಅದನ್ನ ಪಡ್ಕೊಂಡು 2000 ಎಕರೆ ಜಮೀನಿನ ನೇಚರ್ ಏನಿದೆ, ಅದರ ರೆವಿನ್ಯೂ ರೆಕಾರ್ಡ್ಸ್ ಏನಿದೆ, ವಸ್ತುಸ್ಥಿತಿ ಏನಿದೆ, ಅದನ್ನು ಉಳುಮೆ ಮಾಡ್ತಾ ಇದ್ದಾರ ಅಥವಾ ಜನ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರ, ಎಲ್ಲ ಅಂಶಗಳನ್ನ ನಾವು ಮಾಹಿತಿಯನ್ನ ತೆಗೆದುಕೊಂಡು ಇಟ್ಕೊಂಡಿದ್ವಿ. ಅದರ ಹೊರತುಪಡಿಸಿ ಸರ್ಕಾರ ನಮ್ಗೆ ಯಾವುದೇ ರೀತಿಯ ರಿಕ್ವೈರ್ಮೆಂಟ್ ಕೇಳಿಲ್ಲ. ನಮ್ಗೆ ಈ ರೀತಿಯ ಒಂದು ಪ್ರಾಜೆಕ್ಟ್ ಮಾಡ್ತೀವಿ, ಅದಕ್ಕೆ ನೀವು ಜಾಗವನ್ನ ಕೊಡಬೇಕು ಅಥವಾ ಅದನ್ನ ಐಡೆಂಟಿಫೈ ಮಾಡಿ ನಮ್ಗೆ ಕಳಿಸಿ ಅಂತ ಕೇಳಿಲ್ಲ. ಈ ಜಾಗವನ್ನ ನಾವು ಐಡೆಂಟಿಫೈ ಮಾಡಿದ್ದಲ್ಲ. ಇದನ್ನ ಪ್ರಿಲಿಮಿನರಿಯಾಗಿ ಅವರು ಪ್ರಾಸ್ಪೆಕ್ಟಿವ್ ಆಗಿ ಅದನ್ನ NTPC ಅವರು ಐಡೆಂಟಿಫೈ ಮಾಡಿದ್ರು. ಅದರ ಸ್ವರೂಪವನ್ನ ಮಾತ್ರ ನಾವು ತಿಳ್ಕೊಳ್ಳೋಕೆ ಮಾಹಿತಿಯನ್ನ ಕ್ರೋಢೀಕರಿಸಿದೀವಿ. ಅದನ್ನ ಹೊರತುಪಡಿಸಿ ಸರ್ಕಾರದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಸ್ತಾವನೆ ಇಲ್ಲ. ನಾವು ಕೂಡ ಸರ್ಕಾರಕ್ಕಾಗ್ಲಿ ಬೇರೆಯವರಿಗಾಗ್ಲಿ ಯಾವುದೇ ರೀತಿಯ ಲಿಖಿತವಾದ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಯಾಕೆಂತ ಹೇಳಿದ್ರೆ ಆ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಂಡು ಪರಿಸರದ ಮೇಲೆ ಆಗತಕ್ಕಂತಹ ಇಂಪ್ಯಾಕ್ಟ್ ಅನ್ನ ಅಸೆಸ್ ಮಾಡಿ ಅಗತ್ಯ ಇದ್ದರೆ ಅಥವಾ ನಿಮ್ಮ ಸಂಪತ್ತಿ ಇದ್ದರೆ ನಮ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿದ್ರು. ಸೊ ನಾನು ಮಾಹಿತಿ ಕೊಟ್ಟಿಲ್ಲ ಅಂತ ಅರ್ಥ ಏನಂತ ಹೇಳಿದ್ರೆ ಈ ರೀತಿಯ ಏನು ಪ್ರಾಜೆಕ್ಟ್ಗಳು ಇಲ್ಲಿ ಮಾಡೋದಕ್ಕೆ ಸದ್ಯದ ವಾತಾವರಣದಲ್ಲಿ ಕಷ್ಟ ಆಗ್ಬೋದು ಅನ್ನೋದ ಅಭಿಪ್ರಾಯವನ್ನ ನಾನು ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಅವ್ರು ಮೌಖಿಕವಾಗಿ ಹೇಳಿದ್ರು, ನಾನು ಮೌಖಿಕವಾಗಿ ಹೇಳಿದ್ರು. ಇಲ್ಲೇ ಯಾಕೆ ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಅಣು ವಿದ್ಯುತ್ ಸ್ಥಾವರಕ್ಕೆ ಅಪಾರ ಪ್ರಮಾಣದ ನೀರಿನ ಅವಶ್ಯಕತೆ ಇದೆ. ಬೇಸೂರು ಭಾಗವು ಲಿಂಗನಮಕ್ಕಿ ಜಲಾಶಯದ ಹಿನ್ನೀರಿಗೆ ಹತ್ತಿರ ಇರೋದ್ರಿಂದ ಈ ಜಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎನ್ನಲಾಗ್ತಾ ಇದೆ. ಆದರೆ ಇದೇ ಈಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಪಶ್ಚಿಮ ಘಟ್ಟಗಳು ಜಗತ್ತಿನ ಅತ್ಯಂತ ಸೂಕ್ಷ್ಮ ಪರಿಸರ ವಲಯಗಳಲ್ಲಿ ಒಂದು. ಇಲ್ಲಿ ಅಣು ವಿದ್ಯುತ್ ಸ್ಥಾವರ ಬಂದರೆ ಅಪರೂಪದ ವನ್ಯಜೀವಿಗಳು, ಸಸ್ಯ ಸಂಕುಲ ನಾಶವಾಗುತ್ತೆ. ಅಣು ವಿದ್ಯುತ್ ಸ್ಥಾವರಗಳಿಂದ ಹೊರಹೊಮ್ಮುವ ವಿಕಿರಣ ಇಡೀ ಮಲೆನಾಡು ಮತ್ತು ಕರಾವಳಿ ಭಾಗದ ಜನರ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಬೀರಬಹುದು. ಇನ್ನು ಶರಾವತಿಯ ಹಿನ್ನೀರಿನ ಜಲಾನಯನ ಪ್ರದೇಶದಲ್ಲಿ ಇಂತಹ ಬೃಹತ್ ಯೋಜನೆಗಳನ್ನು ಕೈಗೆತ್ತಿಕೊಂಡ್ರೆ ಪರಿಸರದ ಸಮತೋಲನ ತಪ್ಪಿ ಭೂಕುಸಿತ ಹಾಗೂ ಭೂಕಂಪನದ ಭೀತಿ ಎದುರಾಗಬಹುದು. ಬೆಳಕಾಗದಲ್ಲ. ಇನ್ನು ಮಕ್ಕಳು ಬರೀ ಎಲ್ಲರನ್ನೂ ತೆಗೆದುಬಂದು ಸಂಬಂಧಪಟ್ಟ ಆಫೀಸ್ನಲ್ಲಿ ಕೂರಿಸಿ ಅಲ್ಲಿ ನಾವು ಅಲ್ಲೇ ಒಂದು ಜಾಂಡ ಹೊಡಬೇಕಾಗುತ್ತೆ. ಅದಕ್ಕಾಗಿ ಈ ಹೋರಾಟವನ್ನು ತೀವ್ರಗೊಳಿಸ್ಬೇಕು. ಖಂಡಿತವಾಗೂ ಮಾಡೋಕ್ಕಾಗಲ್ಲ. ನಾವು ಕೂಡ ಇಲ್ಲೇ ಜೀವ ಕೊಡೋದಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಬರಬೇಕು. ಗುರುಗಳ ಆಶೀರ್ವಾದ ಇದೆ, ನ್ಯಾಯ ಇದೆ, ಸತ್ಯ ಇದೆ. ಇದು ಪರಿಸರಕ್ಕೆ, ವಾತಾವರಣಕ್ಕೆ, ಈ ಮಲೆನಾಡಿಗೆ ಸರಿಯಾದ ಕಾರ್ಯಕ್ರಮ ಅಲ್ಲ. ಅದನ್ನು ಮಾಡೋದಾದ್ರೆ ಆ ಕಡೆ ಮಾಡಲಿ, ಎಲ್ಲೆಲ್ಲ ಮಾಡಿದಾರಲ್ಲ, ರಾಯಚೂರು ಮಾಡಿದ್ದಾರೆ, ಅಲ್ಲೇ ಮಾಡಲಿ. ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡೋದಕ್ಕೆ ಅನೇಕ ವಿಧಿಗಳಿದ್ದಾವೆ. ಇದರಿಂದನೇ ಅಲ್ಲ, ಅದರಿಂದ ಗಾಳಿಯಿಂದ ಮಾಡ್ಬೋದು, ಸಮುದ್ರದ ಅಲೆಯಿಂದ ಮಾಡ್ಬೋದು, ಸೋಲಾರಿಂದ ಮಾಡ್ಬೋದು, ಬೇರೆ ಬೇರೆ ಇದರಿಂದ ಮಾಡ್ಬೋದು. ಅದರಲ್ಲಿ ಮಾಡಲಿ. ಆದ್ರಿಂದ ಈ ಯೋಜನೆಯನ್ನ ನಾವು ಖಂಡಿತವಾಗಿ ಮಾಡೋಕ್ಕಾಗಲ್ಲ. ಇದು ನಮ್ಮ ಮಲೆನಾಡನ್ನೇ ನಾಶ ಮಾಡ್ತಕ್ಕಂಥ ಯೋಜನೆ. ಅದಕ್ಕಾಗಿ ನಾವು ಇಲ್ಲಿ ಒಂದು ವಿಷಯನ ಹೇಳಬೇಕಾಗುತ್ತೆ. ಗುರುಗಳೇ, ಇಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಏನ್ ಹೇಳ್ತಾರೆ ಅನ್ನೋದನ್ನು ನಾವು ಕೇಳ್ಕೋಬೇಕು. ಶಾಸಕರೇನು ಹೇಳ್ತಾರೆ, MP ಗಳು ಏನ್ ಹೇಳ್ತಾರೆ ಕೇಳ್ಕೋಬೇಕು. ಅವ್ರಿಗೆ ಗೊತ್ತಿಲ್ಲ ಅಂತ ಈಗ ಹೋಗ್ತಾ ಇದ್ದಾರೆ ಅವ್ರ ಚೀಫ್ ಮಿನಿಸ್ಟರ್ ಹತ್ರ ಡೆಲ್ಲಿಗೆ. ಅವರಿಬ್ಬರಿಗೂ ಗೊತ್ತಿಲ್ಲ. ವೀಕ್ಷಕರೇ, ಸಾಗರ ತಾಲೂಕಿನ ಬೇಸೂರಿನಿಂದ ಸುಮಾರು 25 ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ. ವೃದ್ಧರು, ಹೆಂಗಸರು, ಮಕ್ಕಳು, ಮಠ ಮಂದಿರದ ಸ್ವಾಮೀಜಿಗಳು ಅಷ್ಟೇ ಅಲ್ಲ, ತಮ್ಮದೇ ಸರ್ಕಾರದ ವಿರುದ್ಧ ಅಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಸಂಸದರು ತಿರುಗಿ ಬಿದ್ದಿದ್ದಾರೆ. ಜನರು ಜಿಲ್ಲಾಧಿಕಾರಿಯನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನನ್ನ ಶಾಸಕತ್ವ ಹೋದರೂ ಚಿಂತೆ ಇಲ್ಲ, ಸಾಗರದಲ್ಲಿ ಅಣು ವಿದ್ಯುತ್ ಸ್ಥಾವರಕ್ಕೆ ಅವಕಾಶ ಕೊಡಲ್ಲ ಎಂದು ಅಲ್ಲಿನ ಸ್ಥಳೀಯ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ. ಸ್ವತಂತ್ರ ಪೂರ್ವದಲ್ಲೇ ಏಸೂರು ಚಳುವಳಿಗೆ ನಾಂದಿ ಹಾಡಿದ ಜಿಲ್ಲೆಗೆ ಹೋರಾಟ ಏನು ಹೊಸದೇನಲ್ಲ ಬಿಡಿ. ಅದೇ ಮಾರ್ಗದಲ್ಲಿ ನಿನ್ನೆ ಕೂಡ ಬೇಸೂರು ಕೊಡೆವು ಎಂಬ ಕೂಗು ಮಾರ್ಧ್ವನಿಸಿದೆ. ಇಷ್ಟೊಂದು ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ಅಣುಸ್ಥಾವರ ನಿರ್ಮಾಣಕ್ಕೆ ಮುಂದಾಗುತ್ತಾ
ಅಲ್ಲಿನ ಸ್ಥಳೀಯ ರಾಜಕಾರಣಿಗಳು ಯಾವ ರೀತಿ ಸರ್ಕಾರದ ಮನವೊಲಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.